ಅವಳಂದ್ರೆ ಬೆಳದಿಂಗ ಸುರಿಬೇಕು ಮಳೆ ತಿಂಗಳ ಹುಣ್ಣಿಮೆ ಬಾಲೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ವಿಡಿಯೋ ಎಡಿಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಯಾಕಂದರೆ ನೀವು ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಕೊಟ್ಟಿರುವಂಥ ಫಾಂಟ್ನ ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ನ ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಎಫೆಕ್ಟ್ಸ್ನ ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು. ಕೆಳಗಡೆ ಸಾಂಗ್ ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಇದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಬೀಟ್ ಮಾರ್ಕ್ ಇದೆಯಲ್ಲ, ಬೀಟ್ ಮಾರ್ಕಿಗೆ ಇಟ್ಕೊಂಡು ಆಡಿಯೋನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಗಿರುತ್ತೆ ಆಡಿಯೋ ಅದು. ಅದಾದಮೇಲೆ ಇವು ಸಾಂಗ್ ಇದ್ದಂಗೆ ಇರಲಿ. ಇವು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಈ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಹಾಕ್ಕೊತ ಈ ಥರ ಸ್ಲೈಡ್ ಮಾಡ್ಕೊತ ಇದನ್ನು ಒಂದು ಸತಿ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಬಾರ್ಡರ್ ಕಾಣಲಿಲ್ದಂಗೆ ಈ ಥರ ಹಾಕ್ಕೊಂಡು ಲಾಸ್ಟ್ವರೆಗೂ ಇಟ್ಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಕೆಳಗಿನ ಫಸ್ಟ್ ಒಂದು ಇದ್ದದ್ದು ಡಿಲೀಟ್ ಮಾಡಿ. ಅದಾದಮೇಲೆ ಇನ್ನೆರಡು ಇರುತ್ತೆಲ್ಲ, ಎರಡಕ್ಕೂ ಅದೇ ರೀತಿ ಇರುತ್ತೆ. ಹಾಗಾಗಿ ಪೇಸ್ಟ್ ಮಾಡಿ, ಅದನ್ನು ಪೇಸ್ಟ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ. ಕೆಳಗಡೆ ಸ್ಲೈಡ್ ಮಾಡಿದಾದಮೇಲೆ ಇದು ಮೇಲ್ಗಡೆ ಇರುತ್ತೆಲ್ಲ ಅದ್ರ ಮ್ಯಾಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದು ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಅದ್ರ ಮೇಲ್ಗಡೆ ಫೋಟೋಕ್ಕೂ ಅದೇ ರೀತಿ ಹಾಕಿ. ಇದರ ನೆಕ್ಸ್ಟು ಈ ಫೋಟೋಕ್ಕೆ ಹೇಗೆ ಹಾಕಬೇಕು ಅಂದರೆ, ಫಸ್ಟಿಗೆ ಒಂದು 9:, ಬ್ಯಾಕ್ ಬಂದು 9:16 ಫೋಟೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಹಾಕ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಸೈಜ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾಡಿಕೊಂಡು ಈ ಫೋಟೋನ ಸೇವ್ ಮಾಡ್ಕೊಳ್ಳಿ. ಕರೆಂಟ್ PNG ಫ್ರೇಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹೋಗಿ ನೀವು ಹಾಕಿರೋ ಫೋಟೋಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂಬರ್ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋಟೋನ ಹಾಕ್ಕೊಂಡಿದ್ರಲ್ಲ ಆ ಫೋಟೋನ ಅದಕ್ಕೆ ಆ್ಯಡ್ ಮಾಡಿ. ಈ ರೀತಿ ನೋಡ್ಬೋದು, ಅದೇ ರೀತಿ ಬಂದಿದೆ. ಅದೇ ರೀತಿ ಆದಮೇಲೆ ಇದಾದಮೇಲೆ ಈ ಫೋಟೋಕ್ಕೆ ಯಾಕೆ ಹಾಕ್ಬೇಕಂದ್ರೆ ಇದನ್ನು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನಿಮಗೆ ಯಾವ ಫೋಟೋ ಬೇಕು ನೋಡಿ ಆ ಫೋಟೋನ ತಗೊಳ್ಳಿ. ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ಕೆಳಗಡೆ ಸ್ಲೈಡ್ ಮಾಡಿ. ಇದು ಮೇಲ್ಗಡೆ ಇದೆಯಲ್ಲ, ಅದು ಎಲ್ಲಿ ಮಟ್ಟ ಇದೆ ಅಲ್ಲಿ ಮಟ್ಟ ಇಟ್ಕೊಂಡು ಕಟ್ ಮಾಡಿಕೊಂಡು ಫಸ್ಟ್ ಒಂದು ಇದು ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಅದೇ ರೀತಿ ಆಗುತ್ತೆ. ಅದಾದಮೇಲೆ ಇದು ಫಸ್ಟಿಗೆ ಕೊಟ್ಟನೆಲ್ಲ ಫೋಟೋಗೆ ಹಾಕೋದು, ಅದೇ ರೀತಿ ಇದನ್ನು ಹಾಕೋದು. ಅದೇ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.